ನೋಡಿ ಆಂಟಿ ಮಗನ ಪ್ರೀತಿ ನನ್ನ ಕೈಯಲ್ಲಿ ಆಯ್ತಾ. ಮಿನಿ ಫಾರೆಸ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನನ್ನ ಒಂದಿಷ್ಟು ವಿಡಿಯೋದಲ್ಲಿ ನೋಡೇ ಇರ್ತೀರ. ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಸೊ ದಟ್ ಆಗಿ ಫ್ರೆಂಡ್ಸ್, ಇನ್ನು ನಾವು ಬಂದು ಇಲ್ಲಿಗೆ ಒಂದು 15 ಡೇಸ್ ಮೇಲೇ ಆಯಿತು. ದಿನ ಹೋಗಿದ್ದೆ ಗೊತ್ತಾಗಿಲ್ಲ ಫ್ರೆಂಡ್ಸ್, ಅಷ್ಟು ಬೇಗ ಫಟಾಫಟ್ ಅಂತ ಹೋಯ್ತು. ಇನ್ನೇನು ನಾಳೆನೇ ಅಮ್ಮನ ಮನೆಯಿಂದ ಓಡೋ ಟೈಮ್ ಬಂದೇ ಬಿಡ್ತು. ಸೊ ದಟ್ ಹಾಗಾಗಿ ಇನ್ನು ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಒಂದು ವ್ಲಾಗ್ ಮಾಡೋಣ ಅಮ್ಮನ ಮನೆಯಿಂದಲೇ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ, ಸೊ ಇಲ್ಲಿ ಅಮ್ಮನ ಮನೆ ಮುಂದೆ ಒಂದಿಷ್ಟು ಗಿಡಗಳೆಲ್ಲ ಇದೆ ಫ್ರೆಂಡ್ಸ್. ಎಷ್ಟೊಂದೆಲ್ಲ ಗಿಡ, ಒಂದೊಳ್ಳೆ ಈ ಕಾಡು ವಾತಾವರಣ ಅಂತಾರಲ್ಲ, ಮಿನಿ ಫಾರೆಸ್ಟ್ ಅಂತಾರಲ್ಲ, ಆ ಥರ ಆಗಿಬಿಟ್ಟಿದೆ ಅಮ್ಮನ ಮನೆ ಮುಂದೆ ಆಗಿರ್ಬೋದು, ಹಿಂದೆ ಆಗಿರ್ಬೋದು. ಸೊ ಅಮ್ಮ ಏನೆಲ್ಲ ಗಿಡಗಳನ್ನ ಹಾಕಿದ್ದಾರೆ, ಇವನ್ ತಿನ್ನೋ ಫ್ರೂಟ್ಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ಅಷ್ಟು ತಿನ್ನೋ ಫ್ರೂಟ್ಸ್ನ ಒಂದಿಷ್ಟು ಗಿಡನೂ ಸಹ ಹಾಕಿದ್ದಾರೆ. ಸೊ ಅದರಲ್ಲಿ ನಿಮ್ಗೆ ಯಾವ ಫ್ರೂಟ್ ಫೇವ್ರೇಟು? ಸೊ ಅದನ್ನು ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದೇ ಬೇಡ. ಇನ್ನು ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್, ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇದ್ದಾರೆ. ಸೊ ಇನ್ನೊಂದು ಏನಂದರೆ, ನನಗೆ ನನ್ನ ಮಕ್ಕಳು ಇಲ್ಲಿ ಫುಲ್ಲು ಹೊರಗಡೆ ನೋಡಿ ಫ್ರೆಂಡ್ಸ್, ಇದರ ಫುಲ್ ಬೆಳಗ್ಗೆ ಬಟ್ಟೆ ವಾಶ್ ಮಾಡೋಕ್ಕಿದ್ರು. ಸೊ ಬಟ್ಟೆಗಿದ್ದಾವೆ, ಡೋಂಟ್ ಏನು ಫೀಲ್ ಮಾಡಬೇಡಿ, ಬಟ್ಟೆ ಇದ್ದಾವೆ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇಲ್ಲ ನೋಡಿ, ಇಲ್ಲಿ ಫುಲ್ ಫೀಲ್ಡು ಮತ್ತು ಇಲ್ಲಿ ಗ್ರೀನರಿ ಪ್ಲ್ಯಾಂಟ್. ಸೊ ಹಾಗೆ ದೊಡ್ಡ ಹೇಳ ಮಗನೆ, ಓಕೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಮನೆ ಮುಂದೆ ಎಷ್ಟು ಫ್ರೀ ಆಗಿದೆ. ಹಾಗೆ ನಾವಿರೋ ಮನೆ ಮುಂದೆ ಅಷ್ಟೊಂದು ಸ್ಪೇಸ್ ಇಲ್ಲ. ಮತ್ತು ಇವನ್ ಅಲ್ಲಿ ಸ್ಪೇಸ್ ಇಷ್ಟೇ ಸ್ವಲ್ಪ ಇರೋದು, ನೀವು ನೋಡೇ ಇರ್ತೀರ ನನ್ನ ಲಾಗಲ್ಲೆಲ್ಲ. ಬಟ್ ಇಲ್ಲಿ ಸ್ಪೇಸ್ ತುಂಬ ಚೆನ್ನಾಗಿದೆ ಅಮ್ಮನ ಮನೆಯಿಂದ. ಅಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಒಳ್ಳೆ ವೆದರು ಅಷ್ಟೇ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನ್ ಆಗಿ. ಯಾರಿಗೆಲ್ಲ ಈ ಥರ ಗ್ರೀನರಿ ವಾತಾವರಣ ಇಷ್ಟ ಅಂತೇಳಿ ನಂಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ದಟ್ ಹಾಗಾಗಿ ಇಲ್ಲಿ ಆಟ ಆಡಲಿಕ್ಕೆ ಚೆನ್ನಾಗಿದೆ. ಮತ್ತು ಇವನ್ ಮಕ್ಳಿಗೆ ಬೆಳೀಲಿಕ್ಕೆ ಆಟಾಡಲಿಕ್ಕೆ ಎಲ್ಲ ಚೆನ್ನಾಗಿದೆ, ಸ್ಪೇಸಿಯಸ್ ಆಗಿ ಅಮ್ಮನ ಮನೆ. ಸೊ ನನಗಂತೂ ತುಂಬಾ ಇಷ್ಟ ಫ್ರೆಂಡ್ಸ್. ಹಾಗಾಗಿ ನಾನು ಇಲ್ಲಿಗೆ ಈ ಒಂದು ಪರ್ಪಸ್ಗೋಸ್ಕರ ಆಲ್ಮೋಸ್ಟ್ ನಾನು ಬರ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿನ ವಾತಾವರಣ ಆಗಿರ್ಬೋದು, ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಬರ್ಲಿಕ್ಕೆ ಇಷ್ಟಪಡ್ತೇನೆ, ಓಕೆನಾ? ಇದೆಯಾ? ಸರಿ ಬಿಡ, ಆಯಿತು. ಸೊ ಹಾಗೆ ಫ್ರೆಂಡ್ಸ್, ಬನ್ನಿ ತಡ ಮಾಡೋದು ಬೇಡ. ಅಮ್ಮನ ಮನೆ ಮುಂದೆ ಏನೆಲ್ಲ ಗಿಡನೆಲ್ಲ ಅಮ್ಮ ಹಾಕಿದ್ದಾರೆ. ಸೊ ಮನೆ ಮುಂದೆ ಯಾವೆಲ್ಲ ವೆರೈಟಿ ಗಿಡಗಳನ್ನ ನೀವು ನೋಡ್ಬೋದು ಅಮ್ಮನ ಮನೇಲಿ ಅಂತೇಳಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಸೊ ದಟ್ ವಿಡಿಯೋನ ತಡ ಮಾಡೋದು ಬೇಡ, ಶುರು ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ನನ್ನ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಶೇರು, ಲೈಕು, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟಾಪ್ ವ್ಯೂ ತೋರಿಸೋದ್ರಿಂದ ಈ ಥರ ಇದೆ. ಆ ಕಡೆನೂ ಗಿಡ ಎಲ್ಲ ಇದೆ ಫ್ರೆಂಡ್ಸ್. ಇನ್ನು ಆ ಕಡೆ ಮಾವಿನ ಮರ ಎಲ್ಲ ಇದ್ದಾವೆ. ಸೊ ಹಿಂದೆ ಮಾವಿನ ಮರ, ಬಾಳೆ ಗಿಡ, ಅಲ್ಲಿ ಏನೆಲ್ಲ ಇದೆ, ಅಲ್ಲೊಂದು ಸ್ವಲ್ಪ ಮಿನಿ ಫಾರೆಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ನನ್ನ ಒಂದಿಷ್ಟು ವೀಡಿಯೋದಲ್ಲಿ ನೋಡೇ ಇರ್ತೀರ ನೀವು. ಸೊ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಗಿಡ ಬಂದುಬಿಟ್ಟು ಇದು, ಓಕೆನಾ? ಸೊ ಇದು ಯಾವ ಗಿಡ ಅಂತ ಗೆಸ್ ಮಾಡಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ರಾಮ್ ಸೀತಾಫಲ ಗಿಡ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಇದು ರಾಮ್ ಸೀತಾಫಲ ಅಂತಾರಲ್ಲ ಫ್ರೆಂಡ್ಸ್. ಯಾರಿಗೆಲ್ಲ ರಾಮ್ ಸೀತಾಫಲ ಫ್ರೂಟ್ ಗೊತ್ತು ಅವ್ರಿಗೆ ಗೊತ್ತಿರುತ್ತೆ ಈ ಗಿಡ, ಓಕೆನಾ? ಸೊ ಅದು ಫ್ರೆಂಡ್ಸ್, ಇಲ್ಲಿ ಅಮ್ಮ ನೋಡಿ ಸಣ್ಣದಿತ್ತು. ನಾವು ಒಂದು 3-4 ಮಂತ್ಸಿಗೆ ಇಷ್ಟು ದೊಡ್ಡದಾಗ್ಬಿಟ್ಟಿದೆ ಫ್ರೆಂಡ್ಸ್. ಇದು ಕನ್ನಡಿ ಹಾಕಲ್ಲ, ತುಂಬ ದೊಡ್ಡ ಗಿಡ ಆಗಿಬಿಟ್ಟಿದೆ. ಹಾಗೆ ಇನ್ನು ಇಲ್ಲಿ ನೋಡೋದಾದರೆ ತುಳಸಿ ಗಿಡಗಳಿದ್ದಾವೆ ಸಿಕ್ಕಾಪಟ್ಟೆ. ನೋಡಿ ಎಷ್ಟು ದೊಡ್ಡ ಗಿಡ ಇದೆ ಅಂತೇಳಿ. ಹಾಗೆ ಇನ್ನು ಇಲ್ಲಿ ಅಮ್ಮ ಇಲ್ಲಿ ಕನಕಾಂಬರ ಗಿಡ, ಜೊತೆಗೆ ಇಲ್ಲಿ ನೋಡಿ ಎಂಥ ಲೋಳೆ ಸರ ಅಂತಲ್ಲ ಫ್ರೆಂಡ್ಸ್, ಅಲೋವೆರಾ ಗಿಡ. ಮತ್ತು ಇಲ್ಲೊಂದು ಕರ್ಬೇವಿನ ಗಿಡನೂ ಇದೆ. ಆಮೇಲೆ ಇಲ್ಲಿ ಫ್ರೆಂಡ್ಸ್ ಪುದೀನ ಎಲ್ಲ ಹಾಕಿದ್ದಾರೆ ಅಮ್ಮ. ಅಮ್ಮನ ಮನೇಲಿ ಜಾಸ್ತಿ ಗಿಡ ಇರೋದು ಏನಪ್ಪ ಅಂದರೆ ಹೂವಿನ ಗಿಡಗಳು. ಆಮೇಲೆ ಅಂದರೆ ರಾಮ್ ಸೀತಾಫಲ, ಆಮೇಲೆ ಇದು ಏನದು ಕರ್ಬೇವಿನ ಸೊಪ್ಪಿನ ಗಿಡ ಜಾಸ್ತಿ ಇದೆ ಫ್ರೆಂಡ್ಸ್. ಈ ಸಲ ಹೋಗುವಾಗ ಇಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈನಿಗೆ ಟೈಮ್ ಆಗ್ಬಿಡುತ್ತೆ ಅಂತೇಳಿ ಏನು ಹಾಗೆ ಓಡೋಗ್ತೀನ ಇಲ್ಲ ಬೇಗ ಟೈಮ್ ಸೇವ್ ಮಾಡಿ ಗಿಡ ತೊಗೊಂಡು ಹೋಗ್ತೀನಿ ಅಂತೇಳಿ ನೋಡೋಣ. ಲಾಗ್ನ ನೋಡ್ತಾರೆ, ಓಕೆನಾ? ಸೊ ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು
ಬಂದ್ಬಿಟ್ಟು ಈ ಥರ ಕನಕಾಂಬರ ಗಿಡ ಆ್ಯಂಡ್ ರೋಸ್ ಗಿಡ. ಆಮೇಲೆ ರೋಸ್ ಗಿಡ ನೋಡಿ ಫ್ರೆಂಡ್ಸ್, ಇದು ರೋಸ್ ಎಲ್ಲ ಸತ್ತೋಗ್ಬಿಟ್ಟೈತೆ. ರೋಸ್ ಗಿಡ ಇಸ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಆಮೇಲೆ ಕರ್ಬೇವಿನ ಗಿಡ ನೋಡಿ ಇಷ್ಟು ದೊಡ್ಡದಾಗಿದೆ. ಆಮೇಲೆ ಇಲ್ಲೊಂದು ಮಾವಿನ ಗಿಡ ಇದೆ. ಆಮೇಲೆ ಮತ್ತೆ ಇಲ್ಲೊಂದು ಕನಕಾಂಬರ ಗಿಡ. ಸೊ ಹಾಗೆ ಫ್ರೆಂಡ್ಸ್ ಇನ್ನಿಲ್ಲಿ ಫ್ರೆಂಡ್ಸ್ ಇದು ಗೊತ್ತಲ್ಲ ದೊಡ್ಡಪತ್ರೆಯಲ್ಲಿ ಮಕ್ಕಳಿಗೆ ಶೀತ ಕೆಮ್ಮು ಕಫ ಆದಾಗ ಕೊಡುವಂಥದ್ದು. ಸೊ ಹಾಗೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೋಡಿ ರಾಮ್ ಸೀತಾಫಲ, ಸರಿ ಬರೀ ಸೀತಾಫಲ ಇದು, ಅದು ರಾಮ್ ಸೀತಾಫಲ ಫ್ರೆಂಡ್ಸ್, ಇದು ಬರೀ ಸೀತಾಫಲ. ಎಷ್ಟು ಇಲ್ಲಿ ಅಮ್ಮನ ಮನೆಗೆ ಬಂದರೆ ಚೆನ್ನಾಗಿ ಹಣ್ಣೆಲ್ಲ ತಿನ್ಕೊಂಡು ಹೋಗ್ಬಿಡ್ಬೋದು ನೋಡಿರಿ, ರಜಗಳಿಗೆ ಬಂದುಬಿಟ್ರೆ ಅಂದರೆ ಸೀಸನ್. ಆಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ಇದೆ. ಆ ಸ್ಪೇಸ್ ಫುಲ್ ನೋಡಿದ್ರಲ್ಲ ಅದಷ್ಟು ಬರೀ ಗಿಡನೇ. ಅದು ಬಿಟ್ಟರೆ ಇನ್ನು ಇಲ್ಲೆಲ್ಲ ಮಾಮೂಲಿ ಇಲ್ಲೊಂದು ತುಳಸಿ ಕಟ್ಟೆ, ಆಮೇಲೆ ಇಲ್ಲೊಂದು ದೊಡ್ಡದು ಒಂದು ಕರ್ಬೇವಿನ ಗಿಡ, ಆಮೇಲೆ ಇಲ್ಲೊಂದು ದೊಡ್ಡ ಮರ ಇದೆ ಫ್ರೆಂಡ್ಸ್. ಆಮೇಲೆ ಈ ಕಡೆ ಬರ್ತಾ ಇಲ್ಲೊಂದು ದೊಡ್ಡದು ಹಲಸಿನ ಮರ ಇದೆ. ಈಗ ನಾವು ಭತ್ತನೇ ಹಲಸಿನ ಹಣ್ಣನ್ನು ತಿನ್ಕೊಂಡೆ, ಮಾವಿನ ಹಣ್ಣು ತಿನ್ಕೊಂಡೆ. ನನ್ನ ಲಾಗಲ್ಲಿ ನೀವು ನೋಡೇ ಇರ್ತೀರಾ. ಸೊ ನಾವು ಬರೋ ಟೈಮಿಗೂ ಪ್ಲಸ್ ಮಾವಿನ ಹಣ್ಣು ಸಿಕ್ತು ಮತ್ತು ಹಲಸಿನ ಹಣ್ಣು ಸಿಕ್ತು. ಸೊ ಇವೆರಡು ಫ್ರೂಟ್ ಅಂತೂ ತಿಂದ್ವಿ. ಈ ಟೈಮಲ್ಲಿ ಅಮ್ಮನ ಮನೆಗೆ ಬಂದರೆ ಇವೆರಡು ಫ್ರೂಟ್ ಅಂತೂ ಪಕ್ಕಾ ಫ್ರೆಂಡ್ಸ್, ಓಕೆನಾ. ಸೊ ಹಾಗೆ ಇನ್ನು ಹಲಸಿನ ಹಣ್ಣು ಗಿಡ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂತ. ಇನ್ನು ಇಲ್ಲಿ ಸೀಬೆಕಾಯಿ ಮರ ಇದೆ. ಇಲ್ಲಿ ಇದನ್ನ ಮನೆ ಎಡ್ಜಿ ಬಂದಿರೋದು ನಾವು. ಸೀಬೆಕಾಯಿ ಗಿಡ ಇದೆ. ಆಮೇಲೆ ಇಲ್ಲೊಂದು ನೀಲಗಿರಿ ಮರ, ಓಕೆ ಫೈನ್. ಆಮೇಲೆ ಇದು ಬಂದ್ಬಿಟ್ಟು ಫ್ರೆಂಡ್ಸ್ ನಿಂಬೆಹಣ್ಣಿನ ಗಿಡ, ಯಾಕೋ ಕಡ್ದಾಕ್ಬಿಟ್ಟಿದ್ದಾರೆ ಅಮ್ಮವರು. ಸೊ ಇದೊಂದು. ಆಮೇಲೆ ಇದು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೇರಳೆ ಹಣ್ಣು, ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೆಲ ಒರೆಸೋದು, ಓಕೆ. ಹಾಗೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೇರಳೆ ಹಣ್ಣು ಅಂತ ನೀವು ನೋಡ್ಬೋದು ನೋಡಿ, ನೇರಳೆ ಹಣ್ಣಿಂದು ಫ್ರೆಂಡ್ಸ್. ಇದು ನೇರಳೆ ಹಣ್ಣು ಮರ ಬರೋಕ್ಕೆ ಎಷ್ಟು ದಿನ ಆಗುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದಿಷ್ಟು ಅಮ್ಮನ ಮನೆ ಮುಂದೆ ಏನು ಇಷ್ಟು ನನ್ನ ಕೈಯಲ್ಲಿ ಆಯ್ತಾ? ಸರಿ ಬಿಡು ಆಯ್ತು. ಹಂಗೆ ಮಾಡ್ಬಾರ್ದು. ನೀಟಾಗಿ ಸೊ ಹಾಗೆ ಫ್ರೆಂಡ್ಸ್ ಇಷ್ಟು ಗಿಡ ಯಾವುದಂದ್ರೆ ಹಲಸಿನ ಗಿಡ, ಮಾವಿನ ಮರ, ಕರಿಬೇವು, ರಾಮ್ ಸೀತಾಫಲ, ಬರೀ ಸೀತಾಫಲ, ನೇರಳೆ ಗಿಡ, ಇಷ್ಟು ಅಮ್ಮನ ಮನೆ ಮುಂದೆ ಇರುವಂಥದ್ದು. ಸೊ ನೋಡಿ ಫ್ರೆಂಡ್ಸ್ ಎಷ್ಟೊಂದು. ಮತ್ತೆ ನಾವು ಬಂದಾಗಂತೂ ಹಲಸಿನ ಮಾವಿನ ಹಣ್ಣುಗಳು ಸ್ವಾಹ ಮಾಡ್ಕೊಂಡು ನೀವು ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು. ನೆಕ್ಸ್ಟ್ ಮನೆ ಹಿಂದೆ ಹೋಗೋಣ. ಸೊ ಫ್ರೆಂಡ್ಸ್ ಇನ್ನ ಅಷ್ಟೇ ನೋಡ್ಕೋ ಪಾಪನ. ಸೊ ಹಾಗೆ ಫ್ರೆಂಡ್ಸ್ ಇದಿಷ್ಟು ಮನೆ ಮುಂದೆ ಇರುವಂಥದ್ದು, ಓಕೆನಾ. ಸೊ ಬನ್ನಿ ಇವಾಗ ಮನೆ ಹಿಂದೆ ಏನೆಲ್ಲ ಹಾಕಿದೆ ಅಂತ ನೋಡೋಣ, ಓಕೆನಾ. ಸೊ ತಮ್ಮಗೆ ಎದ್ರಕೊಂಬಿಟ್ನಲ್ಲೋ. ಯಾವುದೋ ಅಶರೀರವಾಣಿ ಕೇಳಿಸ್ತಾ ಇದೆ. ಸೊ ಹಾಗೆ ಫ್ರೆಂಡ್ಸ್ ಇದು ಹಿಂದೆ ಮನೆ ಹಿಂದೆ ಏನೆಲ್ಲ ಹಾಕಿದ್ದಾರೆ ಅಂತೇಳಿ ಈ ತರ ಅಡಿಕೆ ಗಿಡಗಳನ್ನ ಹಾಕಿದ್ದಾರೆ. ಏನೇ ಅಮ್ಮ ಮಳೆ ಬಂತಲ್ಲ ಗಿಡಗಳು ಬೆಳಿಲಿ ಅಂತ ಎಲ್ಲ ಕಟ್ ಮಾಡಿ. ಆಮೇಲೆ ಇಲ್ಲಿ ಕರ್ಬೇವಿನ ಗಿಡ, ಒಂದು ಸಣ್ಣ ಕರ್ಬೇವಿನ ಗಿಡ ಎತ್ಕೊಂಡು ಹೋಗ್ಬೇಕಣ್ಣ ಅಷ್ಟ. ಆಮೇಲೆ ಅಡಿಕೆ ಗಿಡನೇ ಆಲ್ಮೋಸ್ಟ್ ಫ್ರೆಂಡ್ಸ್ ಇಲ್ಲೆಲ್ಲ ಇರೋದು. ಆಮೇಲೆ ಬಾಳೆಹಣ್ಣು ಗಿಡ. ಆಮೇಲೆ ಫ್ರೆಂಡ್ಸ್ ಇಲ್ಲಿ ದೊಡ್ಡದೊಂದು ಮಾವಿನ ಮರ ಇದೆ ನೋಡಿ. ಇವಾಗ ನಮಗೆ ತಿನ್ನಲಿಕ್ಕೆ ನಾವೆಲ್ಲ ತಿಂತಾ ಇರೋದು ಇದರಿಂದಲೇ. ಹಾಗೆ ಇಲ್ಲೊಂದು ತೆಂಗಿನ ಮರ ಇದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನಲ್ಲಿ ತುಳಸಿ ಗಿಡ, ಆಮೇಲೆ ಲೋಳೆ, ಇದು ಏನಿದು ಬಸ್ಲೆ ಸೊಪ್ಪು. ಬಸ್ಲೆ ಸೊಪ್ಪು ಇಟ್ಕೊಂಡು ಹೋಗ್ಬೇಕು ನೆನ್ಪು ಮಾಡಿ ಊರಿಗೆ ಹೋಗುವಾಗ. ಹಾಗೆ ಫ್ರೆಂಡ್ಸ್ ಇಷ್ಟೆಲ್ಲ ನೋಡಿ ಆಂಟಿ ಮಗನ ಪ್ರೀತಿ ಬಾಂಧವ್ಯ. ಇಷ್ಟು ಫ್ರೆಂಡ್ಸ್ ಇಷ್ಟು ಒಂಥರ ಈ ಮಿನಿ ಫಾರೆಸ್ಟ್ ತರ ನನಗೆ ಅಮ್ಮನ ಮನೆಗೆ ಬಂದ್ರೆ ಏನೊಂಥರ ಖುಷಿ.
ನೆಕ್ಸ್ಟು ಅಮ್ಮನ ಮನೆಗೆ ಬಂದರೆ ನಾವು ತಿನ್ನಲಿಕ್ಕೆ ನೋಡಲಿಕ್ಕೆ ಸಿಗುವಂಥ ಒಂದು ಮಿನಿ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್ ಇನ್ನು ನೋಡಿದ್ರಲ್ವ ಹೇಗಿತ್ತು ಅಮ್ಮನ ಮನೆ ಮಿನಿ ಫಾರೆಸ್ಟ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಸೊ ಹಾಗೆ ಫ್ರೆಂಡ್ಸ್ ಇನ್ನು ಊರಿಗೆ ಓಡೋ ಟೈಮ್ ಕೂಡ ಬಂದೇ ಬಿಡ್ತು. ನಾಳೆನೇ ನಾವು ಇವತ್ತೇ ಪ್ಯಾಕಪ್ ಆಗಬೇಕು, ಎಲ್ಲನೂ ನಾಳೆನೇ ಓಡ್ತಾ ಇದ್ದೀವಿ. ಸೊ ಹಾಗೆ ಇನ್ನು ಸ್ವಲ್ಪ ಒಂದಿಷ್ಟು ಬಸ್ಗೆ ಸೊಪ್ಪೆಲ್ಲ ಕಿತ್ಕೊಂಡು ಹೋಗಬೇಕು. ಇವತ್ತಿನ ಲಾಗು ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.